ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡಿದ್ದುಣ್ಣೋ ಮಹಾರಾಯ ಎಂಬ ಒಂದು ಕಥೆಯನ್ನು ಹೇಳಲಿದ್ದೇನೆ. ಒಂದಿನ ಮನೆ ಮಹಡಿ ಮೇಲೆ ತಿರುಗಾಡುತ್ತಿದ್ದಂತಹ ಬೆಕ್ಕಿಗೆ ಅಲ್ಲಿಯೇ ಮೇಲೆ ಕುಳಿತಿದ್ದಂತಹ ಕೊಕ್ಕರೆಯನ್ನು ಕಂಡು ಅದರೊಂದಿಗೆ ಸ್ನೇಹ ಮಾಡಬೇಕು ಅಂತ ಅನಿಸ್ತು. ಆಗ ಅದು ಕೊಕ್ಕರೆ ಬಳಿಗೆ ಹೋಗ್ಬಿಟ್ಟು ಅದು ತನ್ನ ಮನದಿಚ್ಛೆಯನ್ನು ಹೇಳ್ತು. ಕೊಕ್ಕರೆಯೂ ಕೂಡ ಮನಪೂರ್ವಕವಾಗಿ ಸಮ್ಮತಿಸಿತು. ಅದಾದ್ಮೇಲೆ ಅವೆರಡೂ ಪ್ರತಿದಿನವೂ ಸಂಜೆ ಸಮಯದಲ್ಲಿ ಮನೆಯ ಮೇಲೆ ಕೂತ್ಕೊಂಡು ಮಾತಾಡುತ್ತಿದ್ದವು. ಇದಾದ್ಮೇಲೆ ಸ್ನೇಹ ಗಾಢವಾಗತೊಡಗಿತು. ಕೊಕ್ಕರೆ 10 ಕಡೆ ಸುತ್ತಾಡುತ್ತಿದ್ದರಿಂದ ಅದರ ಜ್ಞಾನ ಮತ್ತು ತಿಳುವಳಿಕೆ ಸ್ವಲ್ಪ ಹೆಚ್ಚಿತ್ತು. ಆದರೆ ಹುಟ್ಟಿದಾಗಿನಿಂದ ಒಂದೇ ಮನೆಯಲ್ಲಿದ್ದಂತಹ ಬೆಕ್ಕಿಗೆ ಕೊಕ್ಕರೆಗಿಂತ ಸ್ವಲ್ಪ ತಿಳುವಳಿಕೆ ಕಮ್ಮಿ. ಅದರ ಬಗ್ಗೆ ಬೆಕ್ಕಿಗೆ ಸ್ವಲ್ಪ ಅಸಮಾಧಾನವಿತ್ತು. ಹೇಗಾದ್ರೂ ಮಾಡಿ ಕೊಕ್ಕರೆಯ ಕಾಲೆಳಿಬೇಕು ಅನ್ಕೊಂಡು ಅದು ಸಮಯಕ್ಕಾಗಿ ಹೊಂಚಾಗ್ತಾ ಇತ್ತು. ಹೀಗಿರುವಾಗ ಒಂದಿನ ಬೆಕ್ಕಿನ ಯಜಮಾನ ತನ್ನೆಲ್ಲ ಕುಟುಂಬಸ್ಥರನ್ನು ಕರ್ಕೊಂಡು ಯಾವುದೋ ಬೇರೆ ಊರಿಗೆ ಹೋಗುವ ಸೂಚನೆ ಕಾಣ್ತು. ಇದನ್ನು ತಿಳ್ಕೊಂಡಂತಹ ಬೆಕ್ಕು ಅದೇ ದಿನ ಸಾಯಂಕಾಲ ಕೊಕ್ಕರೆಯನ್ನು ತನ್ನ ಮನೆಗೆ ಉಪಹಾರಕ್ಕೆ ಬರಲು ಕೇಳ್ಕೊಳ್ತು. ಬೆಕ್ಕಿನ ಮನವಿಯಂತೆ ಸಂತಸಗೊಂಡಂತಹ ಕೊಕ್ಕರೆ ತನ್ನ ಕುಟುಂಬ ಸಮೇತವಾಗಿ ಬೆಕ್ಕಿನ ಮನೆಗೆ ಆಗಮಿಸಿತು. ಕೊಕ್ಕರೆಯ ಕುಟುಂಬದೊಡನೆ ಸ್ವಲ್ಪ ಹೊತ್ತು ಮಾತನಾಡಿದಂತೆ ನಾಟಕವಾಡಿದಂತಹ ಬೆಕ್ಕು ನಂತರ ಎಲ್ಲರಿಗೂ ಒಂದೊಂದು ತಟ್ಟೆಯಲ್ಲಿ ಸೂಪನ್ನು ಹಾಕಿ ತಿನ್ನಲು ಕೊಟ್ಟಿತು. ತಮ್ಮ ಉದ್ದನೆಯ ಕೊಕ್ಕಿನಲ್ಲಿ ತಟ್ಟೆಯಲ್ಲಿದ್ದ ಸೂಪನ್ನು ಸೇವಿಸಲು ಕೊಕ್ಕರೆಗಳು ಹರಸಾಹಸ ಪಡುತ್ತಿದ್ರೆ ಬೆಕ್ಕು ಮಾತ್ರ ಅದನ್ನೆಲ್ಲ ನೋಡಿ ಖುಷಿ ಪಡುತ್ತಾ ತಾನು ಮಾತ್ರ ಹೊಟ್ಟೆ ತುಂಬಾ ಸೂಪನ್ನು ಕುಡಿಯಿತು. ಅವಮಾನವನ್ನು ತಾಳಲಾರದೆ ಕೊಕ್ಕರೆಯು ಈ ಬೆಕ್ಕಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸಬೇಕು ಅಂತ ಅನ್ಕೊಂಡು ಮರುದಿನವೇ ಬೆಕ್ಕನ್ನು ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿತು. ಬೆಕ್ಕು ಸಹ ಒಪ್ಕೊಂಡು ಮರುದಿನವೇ ಕೊಕ್ಕರೆಯ ಮನೆಗೆ ಆಗಮಿಸಿ ಕುಟುಂಬದವರೊಡನೆ ಉಭಯ ಕುಶಲೋಪರಿ ವಿಚಾರಿಸುತ್ತಿದ್ದಾಗಲೇ ಕೊಕ್ಕರೆಯು ದೊಡ್ಡ ಹೂಜಿಯಲ್ಲಿ ರಕ್ತಾರಸವನ್ನು ಹಾಕಿ ತಂದು ಬೆಕ್ಕಿನ ಮುಂದಿರಿಸಿ ತಿನ್ನಲು ಹೇಳಿತು. ಕೊಕ್ಕರೆಗಳೆಲ್ಲವೂ ತಮ್ಮ ಉದ್ದನೆಯ ಕೊಕ್ಕಿನಿಂದ ಹೂಜಿಯಲ್ಲಿದ್ದ ರಕ್ತವನ್ನು ಹೀರಿ ಸಂತಸ ಪಡುತ್ತಿದ್ರೆ ಬೆಕ್ಕು ಮಾತ್ರ ತನ್ನ ಹೂಜಿಯಲ್ಲಿದ್ದ ರಕ್ತ ಸೇವಿಸಲಾರದೆ ಹಸಿವಿನಿಂದಲೇ ಅಲ್ಲಿಂದ ಕಾಲ್ಕಿತ್ತಿತು. ಈ ಕಥೆಯಲ್ಲಿರುವಂತಹ ನೀತಿ ಪಾಠ ಏನಪ್ಪಾ ಅಂತಂದ್ರೆ, ನಾವು ಮತ್ತೊಬ್ಬರಿಗೆ ಅವಮಾನ ಮಾಡಲು ಹೋದ್ರೆ ಅದೇ ನಮಗೆ ತಿರುಗುಬಾಣವಾಗುತ್ತದೆ ಎಂಬುದು. ಧನ್ಯವಾದಗಳು.